ಎಲ್ಲರಿಗೂ ನಮಸ್ಕಾರ. ಪೂಜಲ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಬ್ರೆಡ್ ಮಾಡ್ತಾ ಇದ್ದೀನಿ. ತಮ್ಮನೇಲಿ ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗಿರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ತುಂಬ ಸಾಫ್ಟಾಗಿ ಸಖತ್ತಾಗಿ ಬಂದಿದೆ, ತುಂಬ ರುಚಿನೂ ಕೂಡ ಅಷ್ಟು ಸಖತ್ತಾಗಿದೆ. ಕಟ್ ಮಾಡಿದ ತಕ್ಷಣ ಮನೇಲಿ ಎಲ್ಲರೂ ಸಖತ್ತಾಗಿ ನನ್ನ ಪೀಸ್ ತೊಗೊಂಡು ತಿಂದ್ಬಿಟ್ರು. ಏನು ಗೊತ್ತಾ, ಇಲ್ಲಿ ನಮಗೆ ಇಷ್ಟು ಚೆನ್ನಾಗಿರೋ ಬ್ರೆಡ್ ಸಿಗೋದಿಲ್ಲ. ಕರ್ನಾಟಕದಲ್ಲಿ ಒಂದು ಬ್ರೆಡ್ ತಿಂತಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋಷ್ಟು ರುಚಿ ಆಗುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ಇಲ್ಲಿ ಸಪ್ಪೆ ಇರುತ್ತೆ, ರುಚಿನೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೋತಾ ಇರ್ತೀನಿ. ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ಹೇಗೆ ಮಾಡೋದು ಏನಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಬೌಲ್ಗೆ ನಾನಿಲ್ಲಿ 3 ಸ್ಪೂನ್ ಆಗುವಷ್ಟು ನಾನು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಕಡಿಮೆ ಆಗಿಬಿಟ್ರೆ ಸಪ್ಪೆ ಬರುತ್ತೆ. ಸೊ ಹಾಗಾಗಿ 3 ಸ್ಪೂನ್ ಹಾಕೋತಿದ್ದೀನಿ. ನೀವು ಎಷ್ಟು ಪ್ರಮಾಣ ತೊಗೋತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಸ್ಪೂನಿನಿಂದ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಡ್ರೈ ಈಸ್ಟ್ ಹಾಕ್ತಾ ಇದ್ದೀನಿ. ಅದಾದಮೇಲೆ ಉಗುರು ಬೆಚ್ಚಗಿರೋ ಹಾಲನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಅದನ್ನು ಅರ್ಧ ಕಪ್ ಹಾಕಿದ್ದೀನಿ, ಆಯಿತಾ. ಸಕ್ಕರೆ ಕರ್ಗೋರ್ಗು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ಸೈಡಿಗೆ ಇಡೋಣ. ಇಷ್ಟು ಫರ್ಮೆಂಟ್ ಆಗಬೇಕಲ್ವ, ಲೈಕ್ ಆ ಥರ. ಸೊ ಹಾಗಾಗಿ ಇವಾಗ ನಾನಿಲ್ಲಿ 10 ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ, ಒಂದು ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಳೋದಕ್ಕೆ 2 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ಇದೇ ಕಪ್ಪಿನಿಂದ ಅರ್ಧ ಕಪ್ ಆಗೋಷ್ಟು ಬಿಸಿಗಿರೋ ಅಂದರೆ ಉಗುರು ಬೆಚ್ಚಗಿರೋ ಹಾಲನ್ನ ನಾನು ಹಾಕಿ ಮಿಕ್ಸ್ ಮಾಡಿದ್ದು. 2 ಕಪ್ ರವೆ ತೊಗೊಂಡ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ 3 ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡ್ರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಈಸ್ಟ್ಗೆ ಇಟ್ಟಿದ್ನಲ್ಲ, ಅದು ಫರ್ಮೆಂಟ್ ಆಗಿರೋ ಈಸ್ಟ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ನಾನು ಇದಾದಮೇಲೆ ಅದೇ ಸ್ಪೂನ್ಗೆ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಅಷ್ಟೇ. ಇಲ್ಲಿ ಎಣ್ಣೆ ಆಮೇಲೆ ಬೇಕಾಗುತ್ತೆ, ನೋಡ್ತೀರಾ ಏನಕ್ಕೆ ಅಂತ ಹೇಳ್ತೀನಿ ನಿಮಗೆ. ಇದಾದಮೇಲೆ ಒಂದು ಸತಿ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಇದನ್ನು ನಾವು ಮಿಕ್ಸ್ ಮಾಡುವಾಗ ಏನು ಅನಿಸುತ್ತೆ ಅಂತಂದರೆ, ನೋಡಿರಲ್ವ ಇವಾಗ ಈ ಥರ ಅನಿಸುತ್ತೆ, ಅಯ್ಯೋ ಅಂಟ್ತಾ ಇದೆಲ್ವಾ ಕೈಗೆ, ಇದು ಹೆಂಗಪ್ಪ ಅಂತ ಅನಿಸುತ್ತೆ ನಿಮಗೆ. ಅದೇ ಹೇಳಿದ್ದು, ಕೆಲಸ ಇಲ್ಲಿಂದನೇ ಇರೋದು. ಬ್ರೆಡ್ನ ಹಾಗೆ ಮಾಡ್ಕೊಂಡ್ಬಿಡ್ತೀನಿ, ತಿನ್ಕೊಂಡ್ಬಿಡ್ತೀನಿ ಅನ್ನೋ ಲೆಕ್ಕಕ್ಕೆ ಬರಲ್ಲ. ಇವಾಗ ಬಜಿ ಬೋಂಡಾನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತೀವಲ್ವ, ಇದು ಲೈಕ್ ಆ ಥರ ಅಲ್ಲ. ಕೇಕ್ ಕೂಡ ನಾವು ಮಿಕ್ಸ್ ಮಾಡ್ಕೊಂಬಿಟ್ಟು ಇಟ್ಬಿಟ್ರೆ ಅವನಲ್ಲಿ ಹೀಟ್ ಆಗಿಬಿಟ್ರೆ ಬೇಕಾದ್ರೆ ತಿನ್ಕೊಂಬಿಡ್ಬೋದು ಕೇಕ್ನು ಕೂಡ. ಇದು ಹಂಗಾಗಲ್ಲ, ಬ್ರೆಡ್ಡಿನ ಕೆಲಸ ಸ್ವಲ್ಪ ತಲೆನೋವು ಇರುತ್ತೆ. ಇದನ್ನು ಕನಿಷ್ಠ ಪಕ್ಷ ಅಂದರೆ 10 ನಿಮಿಷ ನಾದಬೇಕು. ಇದು ಇವಾಗಿನ ಸೈಜ್ ನೋಡ್ತಾ ಇದ್ದೀರಲ್ವ, ಇವಾಗ ಏನು ನಾಡ್ತಾ ಇದ್ದೀನಿ, ಕೈಯೆಲ್ಲ ಹೆಂಗೆ ಅಂಟ್ಕೊಂಡಿದೆ ಅಲ್ವಾ. ಮೇಯ್ನ್ ಅದೇ ಕೆಲಸ ಇರೋದು ಇದರಲ್ಲಿ. ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗಿ ಬರುತ್ತೆ, ಇಲ್ಲ ತಲೆನೂ ಏನು ಬಿಸಿಯಾಗಿ ಹೋಗ್ಬಿಡುತ್ತೆ. ನೋಡಿದ್ರಲ್ವ, ಆವಾಗಿನಿರೋದಕ್ಕೂ ಇವಾಗಿರೋದಕ್ಕೂ ನೋಡಿದ್ರಿ ಅಲ್ವಾ, ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ. ಅಂದರೆ ಅಷ್ಟು ಚೆನ್ನಾಗಿ ನಾದಬೇಕು ಅಂತ ನಾನು ಹೇಳ್ತಾ ಇರೋದು. ರವಾದೇ ಆಗಲಿ ಮೈದಾದೇ ಆಗಲಿ ಅಷ್ಟು ಚೆನ್ನಾಗಿ ಇದರಲ್ಲಿ ರವೆ ಅಂದಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದಬೇಕಾಗಿ ಬರುತ್ತೆ. ನೋಡಿದಲ್ವಾ ಹೇಗೆ ನಾದ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಚೆನ್ನಾಗಿ ಬೆಡ್ದು ನಾದ್ತಾ ಇದ್ದೀನಿ. ಆ ಥರ ನಾದ್ಕೋಬೇಕು. ದಿಸ್ ಈಸ್ ಅದು ಮೂರನೇ ಸತಿ ನಾನು ಮತ್ತೆ ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಟೈಮ್ ನೆನ್ಪಿಟ್ಕೊಳ್ಳಿ. 10 ನಿಮಿಷ ಬೇಕು ಅದಕ್ಕೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಲಿಕ್ಕೆ. ಇದು ನಾನು ಇವಾಗ 1.5 ಅವರ್ ಬಿಟ್ಟಿದ್ದೀನಿ ಇದನ್ನು. ನೋಡಿ ಎಷ್ಟು ಸಕ್ಕದ ಬಂದಿದೆ ಅಂತ. ನಾನು ಒಂದು ಸತಿ ಪಂಚ್ ಮಾಡಿದ್ರೆ ನೀಟಾಗಿ ಹೋಗ್ತಾ ಇತ್ತು. ಇದೇನು ಗೊತ್ತಾ, ಡಿಪೆಂಡ್ಸ್ ಅಪಾನ್ ವೆದರ್ ಮೇಲೆ ಹೋಗುತ್ತೆ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅನ್ನೋದು ವೆದರ್ ಮೇಲೆ ಹೋಗುತ್ತೆ. ನಾನು ಅದನ್ನು ಪಂಚ್ ಮಾಡಿದ ಮೇಲೆ ಕೂಡ ಒಂದು 20 ರಿಂದ 25 ನಿಮಿಷ ಬಿಟ್ಟಿದ್ದೆ ಇದನ್ನು. ಅದಕ್ಕೂ ಮುಂಚೆ ಅಂದರೆ ಒಂದು 6 ರಿಂದ 7 ನಿಮಿಷ ಚೆನ್ನಾಗಿ ನಾದ್ಕೋಬೇಕು, ಆಯಿತಾ. ಪಂಚ್ ಮಾಡಿದ್ಮೇಲೆ 6 ರಿಂದ 7 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನೋಡ್ತಾ ಇದ್ದೀರಾ ನಾನು ಹೇಗೆ ಪಂಚ್ ಮಾಡ್ಕೊಂಡು ನೀಟಾಗಿ ಮತ್ತೆ ನಾದ್ಕೋತಾ ಇದ್ದೀನಿ ಅಂತ. ಆ ಹದ ಸಿಗಬೇಕು ನಮಗೆ. ಒಂದು ಒಳ್ಳೆ ಚೆನ್ನಾಗಿರೋ ಹದ ಸಿಕ್ಕರೆ ಬ್ರೆಡ್ ಮಾತ್ರ ಸಖತ್ತಾಗಿ ಬರುತ್ತೆ, ತುಂಬ ಟೇಸ್ಟಾಗಿ ಬರುತ್ತೆ. ನಾವಿವಾಗ ಬೇಕರಿಯಲ್ಲಿ ಹೇಗೆ ತೊಗೊಂಬಂದು ತಿಂತೀವಿ ಅದೇ ಟೇಸ್ಟೇ ಆಗುತ್ತೆ, ಅದೇ ಥರ ಪ್ಲಫಿನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ನಾದ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ನೋಡ್ತಾ ಇದ್ದೀರಲ್ವ, ಇಲ್ಲಿ ನಾನು ಒಂದು ಪ್ಲೇಟ್ಗೆ ನಾನು ಕಟ್ಟಿಂಗ್ ಬೋರ್ಡ್ ಮೇಲೆ ಮಾಡ್ಕೋತಿದ್ದೀನಿ. ನೀವು ಅಡುಗೆ ಮನೆ ಕಟ್ಟೆ ಮೇಲೆ ಕೂಡ ಮಾಡ್ಕೋಬೋದು. ಒಂದು ಎಣ್ಣೆ ಸೋರ್ಕೊಂಡ್ಬಿಟ್ಟು ಈ ಥರ ಮಾಡ್ಕೋಬೇಕು. ನೋಡ್ತಾ ಇದ್ದಿಲ್ಲ, ದಿಸ್ ಈಸ್ ಈ ಸ್ಟೆಪ್ಪು ಇಂಪಾರ್ಟೆಂಟು. ನೋಡಿ, ನಾನು ಒಂದು ರೌಂಡ್ ಮಾಡಿದ್ಮೇಲೆ ಪಂಚ್ ಮಾಡಿದೆ, ಅಂದರೆ ಈ ಥರ ಚುಗ್ಟೋದು ಅಂತ ಏನು ಹೇಳ್ತೀವಿ ಆ ಥರ ನಾನು ಮಾಡ್ತಾ ಇದ್ದೀನಿ. ಕ್ಲೋಸಿಂಗ್ ಅಂತ ಹೇಳ್ತೀನಿ ಇದನ್ನು. ನಿಮ್ಮ ಕೇಕ್ಟಿನ ಸೈಜಿಗೆ ನೀವು ಇದನ್ನು ಈ ಥರ ಮಾಡ್ಕೋಬೇಕು. ಫುಲ್ ಒಳಗಡೆಗೆಲ್ಲ ನೀಟಾಗಿ ಕ್ಲೋಸ್ ಮಾಡಬೇಕು ಅದನ್ನು, ಅಂದರೆ ಏರ್ ಒಳಗಡೆ ಹೋಗದೇ ಇರೋ ಥರ ನೋಡಿಕೊಂಡು ನೀಟಾಗಿ ಅದನ್ನ ಕ್ಲೋಸ್ ಮಾಡ್ತಾ ನಿಮ್ಮ ಕೇಕ್ಟಿನ ಸೈಜ್ಗೆ ಇಟ್ಬಿಟ್ಟು ಇದನ್ನು ಸಹಿತ ನಾನು ಇಟ್ಟ ಮೇಲೆ ಒಂದು 25 ರಿಂದ 30 ನಿಮಿಷ ಅಂದ್ಕೊಳ್ಳಿ, ಹಾಗೆ ಬಿಟ್ಟಿದ್ದೆ ನಾನು. ನೋಡಿರಲ್ವಾ, ಆಗಿರೋ ಕೇಕ್ ಟಿನ್ಗೂ ಇವಾಗೂ ಎಷ್ಟು ಚೆನ್ನಾಗಿ ಪ್ಲಫಿಯಾಗಿ ಮತ್ತೆ ಬಂದಿದೆ ಅಂತ ಹೇಳ್ಬಿಟ್ಟು. ಇದರ ಮೇಲೆ ನಾನು ಇವಾಗ ಒಂದು ಸ್ವಲ್ಪ ಹಾಲನ್ನ ನೀಟಾಗಿ ಬ್ರಷ್ ಮಾಡ್ತಾ ಇದ್ದೀನಿ. ಹಾಲನ್ನ ಬ್ರಷ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಟೋಟಲ್ ಬಜ್ಜಿ ಹಾಕ್ಬಾರ್ದು. ಯಾಕಂದರೆ ಚೆನ್ನಾಗಿ ಬಂದಿರೋದೆಲ್ಲ ಊದ್ಕೊಂಡು ಬಂದಿರೋದಂದರೆ ಏನು ಫರ್ಮೆಂಟ್ ಆಗಿರೋದೆಲ್ಲ ಮತ್ತೆ ಒಳಗಡೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಹಚ್ಚುವಾಗ ಕೂಡ ಹಾಲನ್ನ ನೀಟಾಗಿ ನೋಡ್ಕೊಂಡು ಹಚ್ಚಬೇಕು. ನಿಮ್ಮ ಮನೇಲಿ ನೀವು ಎಗ್ ಯೂಸ್ ಮಾಡ್ತೀರಾ ಅನ್ನೋದಾದರೆ ಎಗ್ಗಿಂದ ವೈಟ್ ಬರುತ್ತಲ್ವಾ, ಸೊ ವೈಟಿಂದ ಕೂಡ ನೀವು ಈ ಥರ ಬ್ರಷ್ ಮಾಡಿದರೆ ಸಾಕು, ಮೇಲ್ಗಡೆ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಮುಂಚೆನೇ ನಾನು ಹೀಟಿಗೆ ಇಟ್ಟಿದ್ದೆ. 10 ನಿಮಿಷ 12 ಹಂಗೆ ಆಗಿತ್ತು ನಂದಾಗಲೇ. ಪಾತ್ರೆ ಬಿಸಿಗಿಟ್ಬಿಟ್ಟು ಸಿಮ್ಮಲ್ಲೇ ಇಟ್ಟಿರ್ಬೇಕು ಯಾವಾಗಲೂ ಅದನ್ನ. ಅದಾದಮೇಲೆ ನಾನು ಅದನ್ನು ಬ್ರೆಡ್ ಏನು ರೆಡಿ ಮಾಡಿದ್ದೆ ಟಿನ್ ಅದರ ಒಳಗಡೆಗೆ ಇಟ್ಬಿಟ್ಟು
45 ನಿಮಿಷ ಆದಮೇಲೆ ನಾನು ತೆಗ್ದಿರೋದು ಬ್ರೆಡ್ಡನ್ನು ಅದ್ರ ಮೇಲೆ ಅಂದರೆ ನೀಟಾಗಿ ಬಿಸಿ ಇರಬೇಕು ಅನ್ನೋಕ್ಕೋಸ್ಕರ ಕಲ್ಲಿಡ್ತಾ ಇದ್ದೀನಿ. 45 ನಿಮಿಷ ಇದು ನಮಗೆ ಟೈಮ್ ಬೇಕು. ನೋಡಿದ್ರಿ ಅಲ್ವಾ ಹೇಗೆ ಬಂದಿದೆ ಅಂತ.